ಎಲ್ಲರಿಗೂ ನಮಸ್ಕಾರ. ಡಿಸೆಂಬರ್ 2ರ ಪ್ರಚಲಿತ ವಿದ್ಯಮಾನ. ಡಿಸೆಂಬರ್ 2 ರಾಷ್ಟ್ರೀಯ ಮಾಲಿನ್ಯ ತಡೆ ದಿನವಾಗಿ ಆಚರಿಸ್ತೀವಿ. ಥೀಮ್ ಕ್ಲೀನ್ ಏರ್ ಗ್ರೀನ್ ಅರ್ತ್ ಎ ಸ್ಟೆಪ್ ಟುವರ್ಡ್ಸ್ ಸಸ್ಟೈನಬಲ್ ಲಿವಿಂಗ್ ಇದರ ಥೀಮ್ ಆಗಿದೆ. ನಂತರ 1984 ಡಿಸೆಂಬರ್ 2ರ ಭೂಪಾಲ್ ಅನಿಲ ದುರಂತದ ಸ್ಮರಣಾರ್ಥ ಇದನ್ನು ಆಚರಿಸ್ತೀವಿ. 1974 ಡಿಸೆಂಬರ್ 2ರಂದ ಭೂಪಾಲ್ನ ರಾಸಾಯನಿಕ ಕಾರ್ಖಾನೆ ಯೂನಿಯನ್ ಕಾರ್ಬೈಡ್ ಇಂಡಿಯಾ ಲಿಮಿಟೆಡಿಂದ ಮಿಥೈಲ್ ಎನ್ಸೋನೈಟ್ ವಿಷಾನಿಲ ಸೋರಿಕೆಯಾಗಿ ಸುಮಾರು 3200 ಅದಕ್ಕೂ ಹೆಚ್ಚಿನ ಜನ ಮೃತರಾಗಿ 6 ಲಕ್ಷ ಜನ ವಿಷಾನಿಲದ ಪರಿಣಾಮಕ್ಕೆ ಒಳಪಟ್ಟಿದ್ದಾರೆ. ನಂತರ ಅಂತಾರಾಷ್ಟ್ರೀಯ ಗುಲಾಮಗಿರಿ ನಿರ್ಮೂಲನಾ ದಿನವಾಗಿ ಸಹಿತ ಡಿಸೆಂಬರ್ 2ನ್ನು ಆಚರಣೆ ಮಾಡ್ತೀವಿ. ಇನ್ನೊಂದು ವಿಷಯ, ಡಿಸೆಂಬರ್ 2ರಲ್ಲಿ ವಿಶ್ವ ಕಂಪ್ಯೂಟರ್ ಸಾಕ್ಷರತಾ ದಿನವಾಗಿ ಸಹ ಆಚರಣೆ ಮಾಡ್ತೀವಿ. 2001ರಲ್ಲಿ ಭಾರತದ NIIT ಸಂಸ್ಥೆಯ 20ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಈ ದಿನವನ್ನು ಭಾರತ ಸರ್ಕಾರವು ಘೋಷಿಸಿತು. ವಿಶ್ವ ಕಂಪ್ಯೂಟರ್ ಸಾಕ್ಷರತಾ ದಿನವಾಗಿ ಈ ಒಂದು ದಿನವನ್ನು ಆಚರಣೆ ಮಾಡ್ತೀವಿ. NIITನ ಫುಲ್ ಫಾರ್ಮ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ. ಮುಂದಿನ ಒಂದು ಮಾಹಿತಿ, ವಿಶ್ವದ ಅತಿ ದೊಡ್ಡ ಚಿನ್ನದ ನಿಕ್ಷೇಪವನ್ನು ಚೀನಾದಲ್ಲಿ ಪತ್ತೆ ಹಚ್ಚಲಾಗಿದೆ. ಸುಮಾರು 7 ಲಕ್ಷ ಕೋಟಿ ರು ಮೌಲ್ಯದ ನಿಕ್ಷೇಪ ಇದಾಗಿದೆ. ಭಾರತದ ಮೊದಲ ಮಾನವ ಸಹಿತ ಬಾಹ್ಯಾಕಾಶ ಯೋಜನೆ ಗಗನಯಾನ ಅಡಿಯಲ್ಲಿ ಭಾರತದ 2 ಗಗನಯಾನಿಗಳಿಗೆ ಮೊದಲ ಹಂತದ ತರಬೇತಿಯನ್ನು ನಾಸಾ ಸಂಸ್ಥೆಯು ಯಶಸ್ವಿಯಾಗಿ ನೀಡಿದೆ. ಗಗನಯಾನಿಗಳು ಕೃಷ್ಣನ್ ಸುಭಾಷ್ ಶುಕ್ಲಾ, ಕ್ಯಾಪ್ಟನ್ ಪ್ರಶಾಂತ್ ಬಾಲಕೃಷ್ಣನ್ ಇವರು ಗಗನಯಾನಿಗಳಾಗಿರ್ತಾರೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ICC ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಅಧ್ಯಕ್ಷರಾಗಿ ಜೈಶಾ ಅವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ICC ಫುಲ್ ಫಾರ್ಮ್ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್. ಇದರ ಸ್ಥಾಪನೆ ಜೂನ್ 15, 1909ರಲ್ಲಿ. ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ದುಬೈನಲ್ಲಿದೆ. ಭಾರತೀಯ ಸೇನೆಯ ಅಧಿಕಾರಿಗಳು ಮತ್ತು ಸೈನಿಕರಿಗಾಗಿ ಏಕಲವ್ಯ ಎಂಬ ಹೆಸರಿನ ಆನ್ಲೈನ್ ಲರ್ನಿಂಗ್ ಪ್ಲಾಟ್ಫಾರ್ಮನ್ನು ಆರಂಭಿಸಿದೆ. ಏಕಲವ್ಯ ಅನ್ನೋ ಹೆಸರಿನಲ್ಲಿ ಆನ್ಲೈನ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಯಾರಿಗೋಸ್ಕರ ಅಂದರೆ ಭಾರತೀಯ ಸೇನೆಯ ಒಂದು ಸೈನಿಕರಿಗೋಸ್ಕರ. ಮುಂದಿನ ಮಾಹಿತಿ, 59ನೇ ಆವೃತ್ತಿಯ ಆಲ್ ಇಂಡಿಯಾ ಕಾನ್ಫರೆನ್ಸ್ ಆಫ್ ಡೈರೆಕ್ಟರ್ ಜನರಲ್ಸ್ ಆರ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಈ ಸಮ್ಮೇಳನವು ಭುವನೇಶ್ವರ, ಒಡಿಶಾದಲ್ಲಿ ಬರುತ್ತಿದ್ದು ಭುವನೇಶ್ವರದಲ್ಲಿ ನಡೀತಿದೆ. ನವೆಂಬರ್ 29 ಮತ್ತು ಡಿಸೆಂಬರ್ 1ರವರೆಗೂ ನಡೆಯುತ್ತೆ. ನೆಕ್ಸ್ಟು, ಏವಿಯೇಷನ್ ಸೇಫ್ಟಿ ಅವೇರ್ನೆಸ್ ವೀಕ್ 2004 ಅವೇರ್ನೆಸ್ ವೀಕ್ ಆಚರಣೆ ನವೆಂಬರ್ 25ರಿಂದ 29ನೇ ತಾರೀಕುವರೆಗೂ ನಡೆಯುತ್ತೆ. ವಾಯುಮಾನ ಸುರಕ್ಷತಾ ಜಾಗೃತಿ ಅಭಿಯಾನವನ್ನು ಆಚರಿಸ್ತಾರೆ. ಆಯೋಜಿಸುವವರು ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ. ಈ ಯೋಜನೆಯನ್ನು ಆಯೋಜಿಸುವರು ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಆಗಿರುತ್ತೆ. ಇಷ್ಟು ಈ ದಿನದ ಮಾಹಿತಿ ಆಗಿರುತ್ತೆ ಫ್ರೆಂಡ್ಸ್. ಮುಂದಿನ ಒಂದು ಮಾಹಿತಿಯೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಇನ್ನೂ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ. ಥ್ಯಾಂಕ್ ಯು ಸೋ ಮಚ್.